ಗಂಡ್ಸಾದವನು ಬ್ಯೂರ್ ಸುರಿಸ್ಬೇಕು ಕಂಡ್ಲ, ಜೋಲ್ ಸುರಿಸ್ಬಾರ್ದು. ಒಂದೇ ಏಟಕ್ಕೆ ತಲೆ ಉಳಬೇಕು ಅಂತಂದ್ರೆ ಮಚ್ ಮಾತ್ರ ಅರ್ಥವಾಗಿದ್ರೆ ಸಾಲದು ದಣಿ. ಅದನ್ನ ಕಡಿಯ ಆಳು ಕೂಡ ಗಟ್ಟಿಯಾಗಿರ್ಬೇಕು. ಅವನ್ ತೋಳು ಅವನ್ಗಿಂತ ಗಟ್ಟಿಯಾಗಿರ್ಬೇಕು. ಮನೆ ಹೆಣ್ಮಕ್ಳ ಬಗ್ಗೆ ನಾಲ್ಗೆ ಹಾರಿ ಬಿಟ್ಟವನ ದಂಡ್ಸೋದಿಕ್ಕೆ ದೊಡ್ಡ ಮನ್ಸನೇ ಆಗ್ಬೇಕಾಗಿಲ್ಲ ದಣಿ. ಸ್ವಾಭಿಮಾನ ಇರೋ ಯಾವ ಗಂಡ್ಸಾದ್ರೂ ಸರಿನೇ. ಮೇಲ್ ಅನಿಸ್ಕೊಂಡವರು ಮೇಲ್ಪಂಥಿ ಆಗಿರ್ಬೇಕು. ದೊಡ್ಡವ್ರು ಅನ್ಸ್ಕೊಂಡವರು ದೊಡ್ಡತನ ತೋರಿಸ್ಬೇಕು. ಜಾತಿ ಕುಲನ ನಾಲ್ಗೆ ನಡವಳಿಕೆ ಹೇಳ್ಬೇಕೆ ಹೊರತು ಹುಟ್ಟಲ್ಲ ದಣಿ. ನಮ್ಮಕ್ಕನ ಕೆಟ್ಟ ಕಣ್ಣಿಂದ ನೋಡಿದಕ್ಕೆ ಅವನ್ ಕಣ್ ಕಿತ್ತಾಕಿವ್ನಿ. ಮೈ ಮುಟ್ಟಿದ್ರೆ ಅವನ್ ತಲೆ ನೆಲ ಕಚ್ತಾ ಇತ್ತು. ನಡೆಯೋ ದಾರಿ ನಮ್ದಲ್ಲ, ದುಡಿಯೋ ಭೂಮಿ ನಮ್ದಲ್ಲ, ಕುಡಿಯೋ ನೀರ್ ನಮ್ದಲ್ಲ. ತಿನ್ನೋ ಅನ್ನದಿಂದ ಹಿಡಿದು ಉಡೋ ಬಟ್ಟೆ ತನಕ ಎಲ್ಲ ಜಾತಿ ಮೇಲೆ ಎಳಿತಾರೆ. ಬೆಳೆ ಬೆಳೆಯೋದು ನಾವು, ಪಾಲ್ ತಗೊಳ್ಳೋದು ಅವರು, ಮೆಟ್ಟೊಲಿಯೋದು ನಾವು, ಮೆಟ್ಕೊಂಡು ಓಡಾಡೋದು ಅವರು. ಗೇಮೇ ನಮ್ದು, ಆದಾಯ ಅವ್ರದ್ದು. ಛೇ, ನಾಯಿಗಳಾದ್ರೂ ಎಲ್ಲಂದ್ರಲ್ಲಿ ಓಡಾಡ್ತವೆ, ನಾವು ಅದಕ್ಕಿಂತ ಕಡೆ ಆಗೋದ್ವಾ? ಇದೆಲ್ಲ ಯಾರ ತವ ಹೇಳ್ಕೊಳವ? ಯಾರ ತವ ಎಲ್ಲಿ ಹೇಳ್ಕೊಂಡ್ಬಿಡ್ತೀವ ಅಂತ ದೇವಸ್ಥಾನದ ಒಳಕ್ಕೂ ನಮ್ಮನ್ನು ಬಿಡಕ್ಕಿಲ್ಲ. ಮಚ್ಚು ಒಡವೆ ತರ ಕಾಣಿಸ್ಬಾರ್ದು, ಒಡೆಯೋ ತರ ಕಾಣಿಸ್ಬೇಕು. ಆಯುಧ ಹಿಡಿದ್ರೆ ಅಲಂಕಾರ ಕಾಣಿಸ್ಬಾರ್ದು, ಅಹಂಕಾರ ಕಾಣಿಸ್ಬೇಕು. ಮಿಷನಲ್ ಮಾಡಿರೋ ಮಚ್ಗೂ ಕುಲ್ ಮೇಲೆ ತಟ್ಟಿರೋ ಮಚ್ಗೂ ವ್ಯತ್ಯಾಸ ಇರಲ್ವಾ ದಾಣೆ? ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ. ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು. ಒಂದ್ ಮಾತ್ರ ನೆಪ್ಪಿಡ್ಕೊಳ್ಳಿ, ನಾನು ಮಾಡೋ ಪ್ರತಿ ಮಚ್ಚು 2 ದಪ ಕೆಂಪಾಗ್ತೈತೆ. ಬೆಂಕಿಲಿ ಬೆಂದಾಗ, ರಕ್ತದಲ್ಲಿ ನೆಂದಾಗ ಈ ಕೈ ಅವೆರಡೂನು ಹಿಡ್ದೈತೆ. ಒಂದ್ ಬಂದೂಕಲ್ಲ, 100 ಪಿರಂಗಿನ ಅಡ್ಡ ಬಂದ್ರು ನಾನು ತಡೆದು ನಿಲ್ಸಕ್ಕಾಗಕ್ಕಿಲ್ಲ. ನಾನು ಆಚೆಗೆ ಬರ್ತೀನಿ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅವರಲ್ಲಿ ನಾನು 100 ತಂಟೆಗೆ ಬಂದಿರೋ ಒಬ್ನು ಕೂಡ ಬಾವಿಯಿಂದ ಆಚೆಗೆ ಬರಕ್ಕಿಲ್ಲ. ವಯಸ್ಸು ನೆತ್ತಿಗಾಗೈತೆ ಗೌಡ, ನೆತ್ತರ್ಗಲ್ಲ. ಅದೀಗ್ಲೂ ಹೇಗ್ ಕುದೀತಾ ಇದೆ ಅಂತಂದ್ರೆ ಅರ್ಪಾವಕ್ಕಿ ಬಾಯಿಗೆ ಹಾಕೊಂಡ್ರು ಹಂಗೆ ಅನ್ನ ಆಗೋಗ್ತೈತೆ. ಅನ್ನ ಗಂಟ್ಲಿಗೆ ಸಿಕ್ಕಾಕೊಂಡ್ರು ನೀವು ನನ್ನ ಕೈಗೆ ಸಿಕ್ಕಾಕೊಂಡ್ರು ನಾನು ಕುಡಿಯೋದು ರಕ್ತಾನಯ. ನಾನು ಇಂಥ ಜಾತಿಯಾಗಿ ಹುಟ್ಟಬೇಕು ಅಂತ ಯಾರು ಬೇಡ್ಕೊಂಡು ಹುಟ್ಟಕ್ಕಿಲ್ಲ ಕಣ್ರಯ್ಯ. ಹುಟ್ಟಿದ ಮಕ್ಕಳೆಲ್ಲ ದ್ಯಾವ್ರಿದ್ದಂಗೆ. ಆ ದ್ಯಾವ್ರಿಗೆ ಜಾತಿ ಅನ್ನೋ ಮುದ್ರೆನ ಒತ್ಬೇಡ್ರಯ್ಯ. ಮನ್ಸತ್ವದ ಮುದ್ರೆ ಒತ್ತಿ, ಪ್ರೀತಿ, ಕರುಣೆ, ಸಮಾನತೆ ಅನ್ನೋ ಮುದ್ರೆ ಒತ್ತಿ. ನೀವೆಲ್ಲ ಸಂದಾಗಿರ್ತೀರ, ಊರೂ ಸಂದಾಗಿರ್ತದೆ. ಈ ಒಲೆಮಾರಿ ಪದ್ಧತಿ ಹುಟ್ಟಾಕಿ ದ್ವೇಷ ಇವತ್ತಿಗೆ ಮುಕ್ತಾಯ ಆಗೋಗ್ಲಿ.